ಬಿಟ್ರ ಇನ್ಮ್ಯಾಕೆ ಆ ಟೀಚರ್ ಅವನ್ ಕೂಡ ಮಾತಾಡಕ್ಕೂ ಇಲ್ಲ. ಮೈಲಿ ದೂರ ಇರಬೇಕು. ನನ್ನ ಮನಸ್ಸಿನಾಗೆ ಕುಸ್ತಿ ಬಿಟ್ಟು ಬೇರೆ ಏನು ಯೋಚನೆ ಬರಬಾರ್ದು. ಬೆಳಿ ಇದಕ್ ನೀನೇ ಏನಾದ್ರೂ ದಾರಿ ತೋರ್ಸು. ಬೆಳಿ ಬೆಳಿ ಏನೋ ನಮ್ಮ ಹುಡುಗಿ ನಿಂತವ ಕಷ್ಟ ಸುಖ ಹೇಳ್ಕೊಂಡ್ರೆ ಹಿಂಗ ಓಡೋಗೋದು. ನಿಂತ್ಕೊಳೆ ಬೆಳಿ ನಿಂತ್ಕೊಳೆ. ಅಯ್ಯೋ ನಿರ್ಮನೆ ಕಯೋಗ. ಅಯ್ಯಪ್ಪ ನಿನ್ನಿಂದ ಓಡಿ ಕಳ್ಳೆಲ್ಲ ಬಾಯಿ ಬಂದಂಗಾಯ್ತು. ಅಲ್ಲ ಆ ಟೀಚರ್ ನಮ್ಮಿಂದ ದೂರ ಹೋಗೋ ದಾರಿ ತೋರಿಸು ಅಂತಂದ್ರೆ ಹಿಂಗ ಓಡಿಸ್ಕೊಂಡ್ ಬರೋದು. ಅಯ್ಯಪ್ಪ ಸರ್ 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 ನಿಂತ್ಕೊಳ್ಳಿ. ನಮಸ್ಕಾರವ. ನಿನ್ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋ ಟೀಚರ್ನ ಹದ್ ಬಸ್ ನಲ್ಲಿ ಇಟ್ಕೊಳ್ದೆ ಇರೋ ನೀನು ಯಾವ ಸೀಮೆ ಹೆಡ್ ಮೇಸ್ಟ್ರಯ್ಯ? ಎಲ್ಲಿ ಅವಳು? ಅದು ಕ್ಲಾಸಲ್ಲಿ ಪಾಠ ಮಾಡ್ತಾಳವ. ರುದ್ರ ಅವ್ವ ಅವಳನ್ನ ಕರ್ಕೊಂಡ್ ಬಾ. ಹೋಗ್ಬೇಕಾವ? ಸರಿವಾ ಕರ್ಕೊಂಬತ್ತೀನಿ. ಅಯ್ಯೋ ದೇವ್ರೆ, ನನ್ನ ಎದೆ ದಸಕ್ಕಂತೈತಲ್ಲ. ಅವ್ವ ಬೇರೆ ಟೀಚರ್ ಅಮ್ಮನ ಕರ್ಕೊಂಬ ಅಂತವಳೆ. ಏನ್ ಮಾಡ್ಲಿ? ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ. ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ರಿ. ಇಲ್ಲಿ ಸುತ್ತಮುತ್ತ ಹತ್ತೂರಲ್ಲಿ ನನ್ನ ಮಗಳ ಗಂಡು ಸಿಗಕ್ಕಿಲ್ಲ. ನನ್ ಮಾತ್ ಕೇಳಿ, ನಿಮ್ ಮಗಳು ಹುಡುಗ್ರೆ ಖಂಡಿತವಾಗ್ಲೂ ಅವ್ಳ ಜೀವನ ಚೆನ್ನಾಗಿರುತ್ತೆ. ನನ್ನ ನಂಬಿ. ನಿಮ್ಮ ಮಾತು ಕೇಳಕಟ್ಟ ಚಾಪೆ ಸುತ್ತಕೊಂಡು ಹೋಗುದೆ. ನಮ್ಮ ಪಾಡಿನ ನಂಬಿರಿಕೆ ನಮ್ಮನ್ನು ಬಿಟ್ಬಿಡಿ. ನಿಮಗ್ ಶಿಕ್ಷಣ ಇದ್ದಿದ್ರೆ ಓದಿ ಜೀವನ ರೂಪಿಸ್ಕೋಬೇಕಾಗಿರೋ ಹುಡುಗಿಗೆ ಮದುವೆ ಮಾಡ್ತಿರ್ಲಿಲ್ಲ. ನೀವ್ ಓದಿದಿದ್ರೆ ನಿಮ್ ಮಗಳಿಗೆ ಯಾವ ವಯಸ್ಸಿಗೆ ಮದುವೆ ಮಾಡ್ಬೇಕಿತ್ತು ಅಂತ ತಿಳಿದಿರೋದು. ನಿಮಗ್ ಯಾರು ಓದ್ಬಿಡಿ ಅಂತ ಹೇಳಿದಾರೋ ನಿಮಗ್ ಕಷ್ಟ ಬಂದಾಗ ಅವ್ರು ನಿಮ್ ಜೊತೆಗ್ ನಿಲ್ಲಲ್ಲ. ಹುಡುಗಿ, ಈ ಊರ್ನಾಗೆ ಪ್ರತಿಯೊಂದ್ ಮನೆಗೂ ಹೆಜ್ಜೆ ಹೆಜ್ಜೆಗೂ ಸುಖದುಃಖದಾಗ ನಿಂತೀವನೆ. ಹೌದು ಅಲ್ವೋ? ಹೌದು ಹೌದು, ನಮ್ಮ ಊರಿನ ಯಾರು ನೀವು? ಏನೋ ಈ ಊರ್ನವ್ರಿಗೆ ನಾನು ಏನು ಮಾಡಿಲ್ಲ ಅಂತಿದ್ದೆ. ನಾಲ್ಕೇನ ಅಕ್ಷರ ಕಲ್ತೀವ್ನಿ ಅಂತ ಮದ ನೆತ್ತಿಗೆ ರೈತ ನಿನಗೆ? ಇಲ್ಲ ಮೇಡಮ್, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರ್ಬೇಕು. ಇಲ್ಲಿ ನೋಡಿ, ಇವಳು ಚಿಕ್ಕ ಹುಡುಗಿ, ಮದ್ವೆ ಆಗೋ ವಯಸ್ಸಲ್ಲ, ಓದೋ ವಯಸ್ಸು. ಯಾಕೆ ಓದು ಓದು ಅಂತ ಬಡ್ಕೋತ್ಯಾ? ಓದ್ದೇ ಇರೋರೇನ್ ಜೀವನ ಮಾಡ್ತಿಲ್ವಾ? ತಲೆ ತುಂಬಾ ದುರಂಕಾರ ತುಂಬಾ ಇದ್ದೆ ನಮಗ್ ಬೇಕಾಗಿಲ್ಲ. ಮೇಡಮ್, ವಿದ್ಯೆ ದುರಂಕಾರನ ಕಲ್ಸಲ್ಲ, ವಿದ್ಯೆ ವಿವೇಕ ಮತ್ತೆ ವಿವೇಚನ ಕಲ್ಸುತ್ತೆ. ನಿಮ್ ಪ್ರಕಾರ ಜನಗಳೆಲ್ಲ ಓದೆ ಜೀತ ಮಾಡ್ಕೊಂಡೇ ಇದ್ಬಿಡ್ಬೇಕಾ? ಲಕ್ಷ ಲಕ್ಷ ಕೊಟ್ಟು ಓದಿ ಈಗ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮೂರ್ ಬಿಟ್ಟು ಬೇರೆ ಊರಿಗೆ ಬಂದು ಬೇರೆಯವ್ರ ಕೈ ಕೆಳಗೆ ಜೀತನೇ ತಾನೇ ಮಾಡ್ತಾ ಇರೋದು. ಮೇಡಮ್, ನಾನ್ ಮಾಡ್ತಿರೋದು ಜೀತ ಅಲ್ಲ, ನಾನ್ ಮಾಡ್ತಿರೋದು ಸರ್ಕಾರದ ಕೆಲ್ಸ.
ಹೆಚ್ಚಿಗೆ ಮಾತ್ಬೇಡ. ಈ ಶಾಲೆ ನಂದು, ಈ ಜಾಗ ನಂದು. ಈಗಲೇ ಇದಕ್ಕೆ ಬೀಗ ಹಾಕಿಸ್ತೀನಿ. ಈ ಊರ್ನಾಗೆ ನಿನಗೆ ಪಾಠ ಮಾಡೋದಕ್ಕೆ ನಾನು ಬಿಡಕ್ಕಿಲ್ಲ. ರುದ್ರ, ಎಲ್ಲರನ್ನು ಆಚೆ ಕಳಿಸಿ ಈ ಸ್ಕೂಲ್ ಬೀಗ ಹಾಕ್ಲಾ. ನಾನು ಕೇಳೋ ಒಂದೇ ಒಂದು ಮಾತನ್ನ ನೀವು ನಡೆಸ್ಕೊಟ್ರೆ ನಾನು ಈ ಸ್ಕೂಲ್ನ ಬಿಟ್ಟು ಹೋಗ್ಬಿಡ್ತೀನಿ. ನೀನ್ ನನ್ನ ಮಾತು ಕೇಳ್ತೀವಿ ಅಂದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಅದೇನ್ ಕೇಳು. ಈ ಊರಲ್ಲಿ ಯಾರಾದ್ರೂ ಒಬ್ರು ಅವ್ರ ಹೆಸರನ್ನ ಬರ್ ತೋರಿಸ್ಲಿ. ನೀವು ಸರ್, ನೀವು ಮೇಡಮ್, ನೀವು ನಾನು ರಸ್ತೆಲಿ ಬರ್ತಾ ನೋಡಿದೆ, ನಿಮ್ ಹುದ್ದಪ್ಪಗೆ ಶುಭ ಕೋರಿ ಫ್ಲೆಕ್ಸ್ ಹಾಕಿದ್ರಲ್ಲ, ಅದರಲ್ಲೇ ತುಂಬಾ ಪದಗಳು ತಪ್ಪಿತ್ತು. ನಮ್ಮ ಹೆಸರು ನಮಗೆ ಓದಕ್ಕೆ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ವಿದ್ಯಾಭ್ಯಾಸ ಅಂದರೆ ಏನು ಅಂತ ಎಲ್ರಿಗೂ ನಾನು ತಿಳಿಸ್ತೀನಿ. ನಿಮ್ಮ ಕೈಯಲ್ಲೇ ನಿಮ್ಮ ಹೆಸರನ್ನ ಖಂಡಿತವಾಗ್ಲೂ ನಾನು ಬರ್ಸೇ ಬರ್ತೀನಿ.